ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕೀಟಬಾಧೆಯಿಂದ ಬೆಳೆಗಳನ್ನು ರಕ್ಷಿಸಲು ಹುಕ್ಕೇರಿ ತಾಲೂಕಿನಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಗ್ರಾಮ ಮಟ್ಟದಲ್ಲಿ ರೈತರಿಗೆ ವಿಶೇಷ ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಹುಕ್ಕೇರಿ ತಾಲೂಕಿನ 30 ಗ್ರಾಮಗಳಿಗೆ ಕೃಷಿ ವಿಜ್ಞಾನಿಗಳು, ಜಿಲ್ಲಾ ಹಾಗೂ ತಾಲೂಕಾ ಕೃಷಿ ಅಧಿಕಾರಿಗಳು, ರಸಗೊಬ್ಬರ ಅಂಗಡಿಯ ಮಾರಾಟಗಾರರು ರೈತರನ್ನೊಳಗೊಂಡ 7 ತಂಡಗಳನ್ನಾಗಿ ರಚಿಸಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಸಮಗ್ರ ಬೆಳೆ ಸಂರಕ್ಷಣೆ, ರೈತರು ಅನುಸರಿಸಬೇಕಾದ ಪ್ರಮುಖ ಕ್ರಮ ಸ್ಥಳದಲ್ಲಿಯೇ ಮಾಹಿತಿ. ಬೆಳಗಾವಿಯ ಕೃಷಿ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ್ ಮಾತನಾಡಿ, ಕೀಟ ಬಾಧೆಯಿಂದ ಬೆಳೆ ಉಳಿಸಲು ಬೆಳೆ ಸಂರಕ್ಷಣಾ ಅಭಿಯಾನ, ಕೃಷಿ ಇಲಾಖೆಯ ವಿನೂತನ ವಿಶೇಷ ಬೆಳೆ ಸಂರಕ್ಷಣಾ ಅಭಿಯಾನ. ಈ ಅಭಿಯಾನದ ಅಡಿಯಲ್ಲಿ ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ರೈತರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಜೈವಿಕ ನಿಯಂತ್ರಣ ಮತ್ತು ರೋಗ ಪತ್ತೆ, ಎಲೆಗಳ ಸುರುಳಿಯಾಗುವುದು, ಬಿಳಿ ಕಲೆಗಳು ಕಾಣಿಸಿಕೊಳ್ಳುವುದು ಮತ್ತು ಹಳದಿಯಾಗುವುದನ್ನು ಗಮನಿಸಿ ಸೂಕ್ತ ನಿರ್ವಹಣೆ ಮಾಡುವಂತೆ ಸಲಹೆ. ಕೀಟಗಳ ಹಾವಳಿ ತಡೆಯಲು ಕೀಟನಾಶಕಗಳ ಜೊತೆಗೆ ನೈಸರ್ಗಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ. ಹುಕ್ಕೇರಿ ತಾಲೂಕಿನ ಎಲ್ಲ ರೈತರಿಗೆ ತಜ್ಞರ ಮೂಲಕ ಬೆಳೆಗಳ ಗುಣಮಟ್ಟವನ್ನು ರಕ್ಷಿಸಲು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸರಿಯಾದ ಕೀಟ ನಿರ್ವಹಣಾ ಸಲಹೆಯನ್ನು ಪಡೆಯಲು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕಿಸಿ. ನಿಮ್ಮ ಬೆಳೆಗೆ ಅದಕ್ಕೆ ತಕ್ಕಂತೆ ಸೂಕ್ತ ಕೀಟನಾಶಕ ಮತ್ತು ಜೈವಿಕ ವಿಧಾನವನ್ನು ನಾವು ಶಿಫಾರಸು ಮಾಡುತ್ತೇವೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಕೃಷಿ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ್, ಕೀಟಶಾಸ್ತ್ರಜ್ಞ ಮಂಜುನಾಥ್ ಚೌರೆಡ್ಡಿ, ಡಾಕ್ಟರ್ ಡಿ.ಸಿ. ಚೌಗಲಾ, ಸಹದೇವ್ ಎರ್ಗೋಪ್, ಆರ್.ಸಿ. ನಾಯ್ಕರ್, ಎಂ.ಎಸ್. ಪಟಗುಂದಿ ಸೇರಿದಂತೆ ಶ್ರೀ ಶರಣು ಬಸವೇಶ್ವರ ಫರ್ಟಿಲೈಸರ್ ಮಾಲಕರಾದ ಮಹೇಶ್ ಬಾತೆ ಸೇರಿದಂತೆ ಫರ್ಟಿಲೈಸರ್ ಮಾಲೀಕರು, ರೈತರು, ವಿಜ್ಞಾನಿಗಳು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನಮಸ್ಕಾರ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಸಹಯೋಗದೊಂದಿಗೆ ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಾಗ ವಿನೂತನವಾದಂತಹ ಬೆಳೆ ಸಂರಕ್ಷಣಾ ಅಭಿಯಾನ ಅಂತೇಳಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳೆ ಚೆನ್ನಾಗಿರೋದ್ರಿಂದ ಈ ಬೆಳೆಯನ್ನು ನಾವು ಕೀಟ ಮತ್ತು ರೋಗದ ಬಾಧೆಯಿಂದ ಉಳಿಸಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ಸುಮಾರು 8 ತಂಡಗಳನ್ನು ಮಾಡಿ ಇವತ್ತು ಆ ತಂಡದಲ್ಲಿ ಒಬ್ಬ ಅಧಿಕಾರಿ, ವಿಜ್ಞಾನಿ ಮತ್ತು ಒಬ್ಬ ಡೀಲರ್, ನಮ್ಮ ಇಲಾಖಾ ಅಧಿಕಾರಿ ಕೂಡಿಸಿ ತಂಡಗಳನ್ನು ಮಾಡಿ ಪ್ರತಿಯೊಬ್ಬರಿಗೊಂದು ವೆಹಿಕಲ್ಗಳನ್ನು ಕೊಟ್ಟು 2 ಪಂಚಾಯತಿ 3 ಪಂಚಾಯತಿ ಈ ರೀತಿ ಅಲಾಟ್ ಮಾಡಿಕೊಂಡು ರೈತರ ಹೊಲಗಳಿಗೆ ಹೋಗಿ ಇವತ್ತು ರೈತ ಬಾಂಧವರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು, ಅವ್ರ ಹೊಲದಲ್ಲಿ ಯಾವ ರೋಗ ಬಂದಿದೆ, ಯಾವ ಕೀಡು ಬಂದಿದೆ, ಆಮೇಲೆ ನಿಖರವಾಗಿ ಅವರಿಗೆ ಯಾವುದು ಒಂದು ಔಷಧಿಯನ್ನು ಹೊಡಿಬೇಕು ಅಂತಕ್ಕಂಥದ್ದನ್ನು ಒತ್ತು ಕೊಡ್ತಾ ಇದ್ದೇವೆ. ಇವತ್ತು ಎಲ್ಲ ನಮ್ಮ ಅಧಿಕಾರಿಗಳು ಕೂಡಿ ಇವತ್ತೆಲ್ಲ ಮುಗಿಸ್ಕೊಂಡು ಬಂದರು. ಇವತ್ತು ಸುಮಾರು 3,000 ರೈತ ಬಾಂಧವರಿಗೆ ಇವತ್ತು ಭೇಟಿ ಮಾಡಿ ಅವರ ಹೊಲಗಳಿಗೆ ಹೋಗಿ ಸ್ಥಳದಲ್ಲೇ ಅವರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಇವತ್ತು ಅದರ ಜೊತೆಗೇ ನಾವು ಇನ್ನೊಂದು ವಿಶೇಷವಾಗಿ ಸರ್ಕಾರದ ನಿರ್ದೇಶನ ಪ್ರಕಾರ ಇವತ್ತು ರೈತರು ಹೆಚ್ಚು ರಾಸಾಯನಿಕ ಗೊಬ್ಬರಗಾಗಿರ್ಬೋದು, ಆಮೇಲೆ ರಾಸಾಯನಿಕ ಕ್ರಿಮಿನಾಶಕ ಆಗಿರ್ಬೋದು ಬಹಳಷ್ಟು ಬಳಸ್ತಾ ಇದ್ದಾರೆ. ಅತಿಯಾದ ರಾಸಾಯನಿಕ ಕ್ರಿಮಿನಾಶಕಗಳ ಬಳಕೆಯಿಂದ ಇವತ್ತು ಬಹಳಷ್ಟು ಪರಿಸರದ ಮೇಲೆ ಆಗಿರ್ಬೋದು, ಮಾನವನ ಆರೋಗ್ಯದ ಮೇಲೆ ಆಗಿರ್ಬೋದು, ಆಮೇಲೆ ದನಕರಗಳು ಈ ರೀತಿ ಪರಿಣಾಮ ಆಗ್ತಾ ಇದ್ದಾವಲ್ಲ. ಹಾಗಾಗಿ ಸೇಫ್ ಯೂಸ್ ಆಫ್ ಪೆಸ್ಟಿಸೈಡ್ಸ್, ಸೇಫ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಜುಡಿಷಿಯಸ್ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಅಂತೇಳಿ ನನಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ 100 ಕಾರ್ಯಕ್ರಮಗಳು ಮಾಡಬೇಕಂತ ತಿಳ್ಕೊಂಡು ಸರ್ಕಾರದ ವತಿಯಿಂದ ಗುರಿ ಇದೆ. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಒಳಗೆ ಹೋಗಿ ನಾವು ರೈತರಲ್ಲಿ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸ, ಯಾವ ರೀತಿ ನಾವು ಈ ರೋಗ ಮತ್ತು ಕೀಡುಗಳನ್ನು ಐಡೆಂಟಿಫೈ ಮಾಡಬೇಕು, ಯಾವ ರೋಗಕ್ಕೆ ಯಾವ ಔಷಧಿ ಹೊಡಿಬೇಕು, ಆಮೇಲೆ ಔಷಧಿ ಹೊಡೆಯುವಾಗ ನಾವು ಯಾವ ರೀತಿ ಪ್ರಿಕಾಷನ್ಗಳನ್ನು ತೊಗೋಬೇಕು, ಉದ್ದು ತೋಳಿನ ಅಂಗಿ ಹಾಕ್ತಕ್ಕಂಥದ್ದು, ಆಮೇಲೆ ಫುಲ್ ಪ್ಯಾಂಟ್ ಹಾಕ್ತಕ್ಕಂಥದ್ದು, ಆಮೇಲೆ ಮುಖಕ್ಕೆ ಮುಖಗವಸು ಹಾಕ್ತಕ್ಕಂಥದ್ದು, ಸ್ಪೆಕ್ಸ್ ಹಾಕ್ತಕ್ಕಂಥದ್ದು, ರೇನ್ ಬೂಟ್ ಹಾಕ್ತಕ್ಕಂಥದ್ದು, ಆಮೇಲೆ ಗಾಳಿಗೆ ಎದುರಾಗಿ ಸ್ಪ್ರೇ ಮಾಡೋಂಗಿಲ್ಲ, ಗಾಳಿ ಕೊಟ್ಟೇ ಸ್ಪ್ರೇ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು. ಇಷ್ಟು ಮಿನಿಮಮ್ ರೈತರಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಡೆಮಾನ್ಸ್ಟ್ರೇಷನ್ ಮಾಡಲಿ, ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ಕೂಡ ನಾವು ರೈತ ಬಾಂಧವರಲ್ಲಿ ಇಲಾಖೆ ಮುಖಾಂತರ ಯೂನಿವರ್ಸಿಟಿಯ ಸಹಯೋಗದೊಂದಿಗೆ, ತಮ್ಮೆಲ್ಲರ ಸಹಯೋಗದೊಂದಿಗೆ ಇವತ್ತು ಹೆಚ್ಚಾನೆಚ್ಚು ರೈತರಿಗೆ ಮುಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ರೈತರಲ್ಲಿ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ. ನಮಸ್ಕಾರ.
ಕೀಟನಾಶಕ ಬಳಕೆ ಮಾಡತಕ್ಕಂಥ ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಈ ನಾವು ಕಾರ್ಯಕ್ರಮ ಮಾಡಿದ ಮೇಲೆ ಜನ ಕೇಳ್ತಾರೆ. ನಾ ಇಲ್ಲಿ ಬಿನ್ನೇಗ ಬಸಾಪುರ ಹೋಗಿದ್ದೆ. ಬಸಾಪುರದಲ್ಲಿ ನಾನು ಮಾತಾಡಿದ ತಕ್ಷಣ ರೈತ ಹೀರಿಕಾಯಿ ಬೆಳಿತಂತೇನೆ. ಸರ್ ಹೋದ ಸಲ 78 ಕ್ವಿಂಟಲ್ ಹೀರಿಕಾಯಿ ಬೆಳಿತೀನಿ ನಾನು. ಸೊ ಅದಕ್ಕೆ ನನ್ನ ಮಗ ಕಂಟ್ರಿ ಹೊಡ್ತಾ ಇದ್ದ. ನೀವು ಹೇಳಿದ ಮೇಲೆ ನನಗೆ ಇದಾಯಿತು. ನಾನು ಈಗ ಸೇಫ್ಟಿ ಕಿಟ್ ಅದನ್ನು ಇದು ಮಾಡ್ತೀನಿ ಅಂತೇಳಿ ಈ ಜನ ಅವೇರ್ನೆಸ್ ಬರ್ತಾ ಇದೆ. ಅವ್ರ ಮೇಲೆ ಆ ಥರ ಮಾಡ್ತಾ ಇದೆ. ಅಂದರೆ ನಾವು ಅಷ್ಟೇ 4 ಲೇಬರ್ ಅಂತಾರೆ ಇವಾಗ ಎಲ್ಲ ಕೆಮಿಕಲ್ ಬಾಟಲ್ ಮನೆಗಳು ಇರ್ತಾವ. ಇವು ಎಷ್ಟು ಡೇಂಜರ್ ಅಂತ ತೋರಿಸ್ತಾವ, ಎಷ್ಟು ಸ್ಟ್ರಾಂಗ್ ಅಂತ ತೋರಿಸಂಗಿಲ್ಲ. ಮನುಷ್ಯ ಮತ್ತು ಇತರ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಮಣ್ಣಿನಲ್ಲಿರುವ ಬೇರೆ ಬೇರೆ ಜೀವಿಗಳಿಗೆ ಇವು ಎಷ್ಟು ಡೇಂಜರು ಅಂತ ತೋರಿಸ್ತಾವ. ಮೊದಲು 2 ಕ್ಯಾಟಗರಿಗೆ ಪಾಯ್ಸನ್ ಅಂತ ಬರ್ತಾವ. ಇದು ಈ ಕೆಂಪು ಏನು ಬರೋದ್ರಲ್ಲ, ಇದು ಕೇವಲ ಕೆಲವು ಹನಿಗಳು ಕೂಡ ಮನುಷ್ಯನ ರಕ್ತದಲ್ಲಿ ಸೇರಿದರೆ ಡೆತ್ ಆಗೋ ಚಾನ್ಸ್ ಇರ್ತದೆ. ಹಳದಿ ಅಂತ ಹೇಳೋದಲ್ಲ, ಇದು ಸ್ವಲ್ಪ ಒಂದಿಷ್ಟು ML ಬೇಕು. 1 ಸ್ಪೂನು 2 ಸ್ಪೂನ್ ಕುಡಿದ್ರೆ ಡೆತ್ ಆಗೋ ಸಂಬಂಧ ಇರ್ತದೆ. ಈ ನೀಲಿ ಮತ್ತು ಹಸಿರು ಇದ್ರ ಮೇಲೆ ಏನ್ ಬರ್ತಾರೆ, ನೀಲಿ ಡೇಂಜರ್ ಅಂತ ಬರ್ದಾರ, ಹಸಿರಿಗೆ ಕಾಷನ್ ಅಂತ ಬರ್ತಾರೆ. ಅಂದ್ರೆ 4 ಡೇಂಜರ್ನೇ. ಅದರಲ್ಲಿ ರಿಲೇಟಿವ್ಲಿ ಯಾವ್ದು ಡೇಂಜರ್ ಅಂದ್ರೆ ರೆಡ್ ಇದ್ರೆ, ಈಗಂತೂ ಆಲ್ಮೋಸ್ಟ್ ರೆಡ್ ಮಲಿಕಲ್ ಬರ್ತಾ ಇಲ್ಲ. ಮೊದಲು ಬರ್ತಿದ್ದು ಮೊರಕಡ ಬಸಂತವು ಅಥವಾ ಮೀಟಾನ್ ಕರಾತಿಯನ್ನು ಲೆಕ್ಕಾತ್ರಿ 2 ಬರ್ತಿದ್ದು ಪ್ಯಾರಾಥ್ರಾಯ್ಡ್ಸ್, ಅವೆಲ್ಲ ಈಗ ಬಹಳ ಬಂದಿಲ್ಲ. ಈಗೆಲ್ಲ ಹೆಚ್ಚು ಗ್ರೀನ್ ಅಂಡ್ ಬ್ಲೂದಾಗ ಬರ್ತವೆ. ಸೊ ಬ್ಲೂ ಇದ್ದವರು ಅದು ಒಂದು ಎಲ್ಲೋ ಬಿಡೋರು ಬ್ಲೂ ಬಿಡೋರು ಇದು ಭಾಳ ಡಿಫ್ರೆನ್ಸ್ ಅದ. ನೀವು ರೈತರಿಗೆ ಏನು ಹೇಳಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ನೀವು ಕೇರ್ ತಗೊಂಡು ಹೊಡಿಬೇಕಪ್ಪ ಅಂತ ಹೇಳ್ಬೇಕು. ನಾವು ಇವತ್ತು ಮೊದಲೆಲ್ಲ ಹೇಳಿದೀವಿ, ಎಲ್ಲಿ ಮಿಕ್ಸ್ ಮಾಡಬೇಕು, ಎಲ್ಲಿ ಬಾಟಲ್ ಓಪನ್ ಮಾಡಬೇಕು, ಯಾವ ದಿಕ್ಕಿನಾಗ ಎಣ್ಣೆ ಹೊಡಿಬೇಕು, ಯಾವ ಟೈಮ್ನಾಗ ಔಷಧ ಹೊಡಿಬೇಕು, ಇದ್ರ ಬಗ್ಗೆ ಎಲ್ಲ ಹೇಳಿದೀವಿ. ಮುಂದೆ ಯಾರ್ಯಾರು ದೂರ ಇಡಬೇಕು, ಯಾವ ರೀತಿ ಇದ್ರೊಳಗೆ ನಮ್ಮ ಬ್ಯಾಟ್ರಿ ಸ್ಪ್ರೇಯರ್ ಇರ್ಬೋದು, ಯಾವ್ದಾರ ಸ್ಪ್ರೇಯರ್ ಅಲ್ಲಿ ಯಾವ ರೀತಿ ಫಿಕ್ಸ್ ಮಾಡಬೇಕು, ಮೊದಲು ಅರ್ಧ ನೀರು ಹಾಕೊಂಡು ಆಮೇಲೆ ಕೆಮಿಕಲ್ ಹಾಕಿ ಮತ್ತೆ ಅರ್ಧ ನೀರು ಹಾಕೊಂಡು ಈ ಟೈಪ್ ಎಲ್ಲ ಪದ್ಧತಿಗಳನ್ನು ನಾವು ಪ್ರತಿ ಗ್ರಾಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಒಂದೇ ಒಂದು ಉದ್ದೇಶ ನಿಮ್ಗೆ ಗೊತ್ತಿರಬಹುದು, ಈ ಕಾರ್ಯಕ್ರಮ ಯಾಕೆ ಸ್ಟಾರ್ಟ್ ಆಗ್ತದೆ, ನಮ್ಮ ಚೀಫ್ ಸೆಕ್ರೆಟರಿ ಯಾಕೆ ಕಾರ್ಯಕ್ರಮವನ್ನ ಬಹಳ ಮನಸ್ಸಿಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ, ಒಂದು ಕೆಲವೇ ದಿವಸಗಳ ಹಿಂದೆ ತುಮಕೂರಿನಲ್ಲಿ ಒಂದಿಷ್ಟು ಪಶುಗಳು ಸತ್ತು, 100 ಗಂಟೆ ಪಶುಗಳು ಸತ್ತು. ಅವು ಆ ಗುರಿಗಳ ಮಾಲೀಕ ಮಾಡದ ತಪ್ಪಿಗೆ ಆಡಲು ಕುಡಿದವು. ಅವು ಮಾಡದ ತಪ್ಪಿಗೆ ಯಾರೋ ಕೆಮಿಕಲ್ ಹೊಡೆದು ಬಿಟ್ರ ಅಲ್ಲಿ ಗುರಿಗಾಯಿ ತಗೊಂಡು ಹೋಗ ಆಶ್ರಮ ಮೇಸಕಂತ ತಗೊಂಡಿದಾರ 100,000 ಸತ್ತು. ಅದು ಸೆಂಟ್ರಲ್ ಪಾಯಿಂಟ್ ಕ್ಯಾಚ್ ಮಾಡಿರ್ತಾರೆ ಎಲ್ಲ ಕಡೆ. ನಮ್ಮ ಸೆಕ್ರೆಟರಿ ಅವರು ಬಹಳ ಸೀರಿಯಸ್ ಆಗಿ ಇದೊಂದು ಕಾರ್ಯಕ್ರಮ ಮಾಡಲೇಬೇಕು. ಬರೀ ನಾವು ಕೆಮಿಕಲ್ ಕೊಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕೋಡಿ, ಗೋಕಾಕ್, ಬೆಳಗಾವಿ ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲ ಸಿಬ್ಬಂದಿ ಮಿತ್ರರು ಹಾಗೂ ಇಲ್ಲಿನ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷರು ಸೇರಿದಂತೆ ಎಲ್ಲ ಮಾರಾಟಗಾರರೇ ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರ. ನಾವು ಇವತ್ತು ಒಂದು ತಾಲೂಕಿನಲ್ಲಿ ಉತ್ತಮ ಮಳೆ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಕಡೆ ಬೆಳೆ ಚೆನ್ನಾಗಿದೆ ಅಂತೇಳಿ ಆ ಬೆಳೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೀಟ ಮತ್ತು ರೋಗ ನಿಯಂತ್ರಣಕ್ಕೆ ಸಲಹೆ ನೀಡಬೇಕು ಅಂತೇಳಿ ಪ್ರಮುಖವಾಗಿ ಸೋಯಾವರೆ ಮತ್ತು ಗೋವಿನ ಜೋಳ ಮತ್ತು ಶೇಂಗಾ ಬೆಳೆಯುವಂತಹ ಪ್ರದೇಶಗಳಿಗೆ, ಮುಖ್ಯ ಪ್ರದೇಶಗಳಿಗೆ 7 ತಂಡಗಳಾಗಿ ಭೇಟಿ ನೀಡಿ ಆ ತಂಡದಲ್ಲಿ ವಿಜ್ಞಾನಿ ಇರುವುದು, ಅಧಿಕಾರಿಗಳು, ನಮ್ಮ ಕೃಷಿ ಸಂಜೀವಿನಿ ಸ್ಟಾಫು ಎಲ್ಲರೂ ಸೇರಿಕೊಂಡು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲೇ ರೈತರ ಸಮಕ್ಷಮ ಹೊಲಗಳಿಗೆ ಭೇಟಿ ನೀಡಿ ಅವರ ಹೊಲಗಳಲ್ಲಿರುವ ಸಮಸ್ಯೆಗಳನ್ನು ನೋಡಿ ಅವ್ರಿಗೆ ಪರಿಹಾರವನ್ನು ಒದಗಿಸಿ ಅಲ್ಲಿಂದ ಬಂದಿದ್ದೀವಿ. ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಮಳೆ ಮುಂದುವರೆದ ಹಿನ್ನೆಲೆಯಲ್ಲಿ ಕಬ್ಬಿನಲ್ಲಿ ತುಕ್ಕು ರೋಗ ಆಗಿರ್ಬೋದು, ಸೋಯಾವರಿಯಲ್ಲಿ ತುಕ್ಕು ರೋಗ ಆಗಿರ್ಬೋದು, ಅಥವಾ ಸೋಯಾ ಮತ್ತು ಶೇಂಗಾ ಸೇರಿದಂತೆ ಕೆಲವು ಬೆಳೆಗಳಲ್ಲಿ ಎಲೆ ತಿನ್ನುವ ಕೀಡೆ ಆಗಿರ್ಬೋದು, ಎಲೆಗೋರ್ಪ ಕೀಡೆ ಆಗಿರ್ಬೋದು, ಇವೆಲ್ಲ ಮತ್ತೊಮ್ಮೆ ರೈತ ಸಂಕಷ್ಟಕ್ಕೆ ಒಳಗಾಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನ, ಒಂದು ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ಪ್ರಪ್ರಥಮವಾಗಿ ಪಾಲ್ಗೊಂಡ ಎಲ್ಲ ನನ್ನ ಅಧಿಕಾರಿ